ಈಗ ನಮ್ಮೊಟ್ಟಿಗಿದ್ದು ಬಾತ್ಲೆ ಎಂತಕ್ಕೆ ಈಗ ನೋಡಿ ನಾನು ಹೇಳ್ತೇನೆ, ಯುವಕರೇ ಯುವತಿಯರೇ, ಈ 25 ವರ್ಷದಲ್ಲಿ ಹೀಗಾದ್ರೆ 40 ವರ್ಷಕ್ಕೆ ಬಾರಿ ಮಗಂಡು. ಈಗ ನಾವು ಬಂದೆ ಎಲ್ಲಿ ಗೊತ್ತುಂಟ ಬೆಂಗಳೂರಿಂದ, ಎಲ್ಲಿ ಹೇಳು, ಬೆಳ್ತಂಗಡಿ. ಈ ಹೊರಗೆ ಫುಡ್ ಎಲ್ಲ ತಿನ್ನೋದು ಕಮ್ಮಿ ಮಾಡಬೇಕು. ನೋಡಿ ನಮ್ಮಲ್ಲಿ ಆಯ್ತು ಬಾಳೆಹಣ್ಣು ಉಂಟು, 2 ಲೀಟರ್ ನೀರುಂಟು, ಬ್ಯಾಗಲ್ಲಿ 25 ಲೀಟರ್ ನೀರುಂಟು. ಇದನ್ನೆಲ್ಲ ಉತ್ತುಕೊಂಡು ನಾವು ಬರುದು. ಇದು ಫಿಟ್ನೆಸ್. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಿದ್ದೀರಾ ಕುರುವಾಯ್ಸ್. ಟಾರ್ಗೆಟ್ ಏನಂತ ಹೇಳಿದ್ರೆ ನಮ್ಮ ಗುಂಪಿನ ಒಂದು ಲಾಂಛನ ಕುರುವಾಯನ್ನು ಹುಡುಕಬೇಕು. ನೇತ್ರಾವತಿಗೆ ಹತ್ಲಿಕ್ಕೆ ಉಂಟು. ಈಗ ನೇತ್ರಾವತಿಯ ಪಾದಾರವಿಂದಗಳಿಗೆ ಒಂದು ನಮಸ್ಕರಿಸುತ್ತಾ ಅದೇ ನಮ್ದು ಟಾರ್ಗೆಟ್ ಪಾಯಿಂಟ್. తెలుగు ಬೇಡ ഞങ്ങളിപ്പോ ನೇತ್ರಾವತಿ ಕಟ್ಟಿಂಗ್ പോയിട്ടുണ്ട്. പോയിട്ട് ಹೀಗಾಯ್ತು, ನಾನು ಕಾಣೇನು, ಯಾಕೆ ಬಂದೇನೋ ನಂಗೆ ಗೊತ್ತೇನು. ಆಗುದಿಲ್ಲ, ಮಚ್ಚಿತಾ ನೇತ್ರಾವತಿಗೆ ಹತ್ಲಿಕ್ಕೆ ಆಗುದಿಲ್ಲ. ಸಾಧಾರಣ ಬಾಯಿ ಬಂದಿದೆ, ಅದು ಛಲ ಬಿಡದೆ ಎಡಬಿಡದೆ ಹತ್ತಲೇಬೇಕಾದ ಪರಿಸ್ಥಿತಿ. ಹಾಗಾಗಿ ಹತ್ತಾ ಇದ್ದಾರೆ. ಅಲ್ಲಿ ಅಂಗಡದಾಗ ಜೀವ ಜಲ್ಲೆಂದಿದೆ. ಈ ಬಿಸಿಲಿಗೆ ಬಂದು ನಾವು ಬಾರಿ ಕಪ್ಪಾಗಿದ್ದೇವೆ. ಈ ಕಪ್ಪಿನ ಬಗ್ಗೆ ನಾನೊಂದೆರಡು ಮಾತು ಹೇಳ್ತೇನೆ. ಕಪ್ಪು ಅಲ್ಲಿ ಶ್ರೇಷ್ಠವಾದ ಕಪ್ಪು ವಿಶ್ವ ಕಪ್ಪು, ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಕಪ್ಪು, ನೀವು ಕುಡಿಯುವ ಕೊಕ್ಕೋ ಕೋಲಾ ಕಪ್ಪು, ತಿನ್ನುವ ಚೋಕೋಬಾರ್ ಕಪ್ಪು. ಇಷ್ಟೆಲ್ಲ ಕಪ್ಪು ಇದ್ದರು ನಾನು ಕಪ್ಪಿದ್ದಲ್ಲಿ ಏನು ತಪ್ಪು? ಸರಿ ಬರ್ತದ? ಇಷ್ಟೇ ಬರ್ತಾ ಉಂಟು ಅಂಕಲ್ಗಳು. ಈಗ ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ನಾವು ನಮ್ಮ ಪಯಣ ಒಂದು ಟ್ರಕ್ ಕಡೆಗೆ. ಬಾಯ್ಸ್ ಎಲ್ಲ ರೆಡಿ ಆಗ್ಯಾರೆ. ಇದು ಕ್ರಿತೇಶ್ ಅಂತ ಹೊಸ ಫ್ರೆಂಡ್ ನಮ್ದು. ಇಂಟ್ರಡಕ್ಷನ್ ಇವನ ಗೊತ್ತುಂಟಲ್ಲ, ಆಲ್ರೆಡಿ ಒಂದು ವಿಡಿಯೋ ನೋಡಿದ್ರಿ. ಜಯರಾಜ್, ವಿಜಯ್ ಅವರೇ, ದೂರ ಹೊಟ್ಟದ್ ನಾವು ಬೇಟೆಗೆ. ಗಂಟೆ 12 ಕೆಲಸ ಮುಗಿಸಿ ಮನೇಲಿ ಚಂದ ಮಲಗುದು ಬಿಟ್ಟು ಬೆಡಿ ಹಿಡ್ಕೊಂಡು ಕಾಂಕ್ರೀಟ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎಂತ ಖುಷಿ ಸಿಕ್ಕಿತ್ತು ನಿಮಗೆಲ್ಲ ಕೆಲಸ ಮುಗಿಸಿ ಮನೇಲಿ ಮಲಗ್ಲಿಕ್ಕೆ ಆಗುದಿಲ್ಲ ಅಲ್ಲ? ನಿಮಗೆ ಫ್ರೈಡೆ ಬರೋದು ತಪ್ಪು ನಿಂದಲ್ಲ, ಶುಕ್ರವಾರ ಬಂದದ್ದು. ಅವನಿಗೆ ಬೇಗ ಕೆಲಸ ಮುಗೀತದಲ್ಲ. ಸಮಂತ, ಹಾಯ್. ಸೊ ಇಲ್ಲಿಂದ ಸುಳ್ಯದಿಂದ ನಾವು ಟೋಟಲ್ ಎಷ್ಟು ಜನ? 7 ಜನ ಹೊರಡುದಲ್ಲ. 7 ಜನ ಹೊರಟು ಅಲ್ಲಿ ಬ್ಯಾಂಗ್ಳೂರಿಂದ 3 ಜನ ಬಂದು ನಾಳೆ ಕಲಸಲ್ಲಿ ಜಾಯ್ನ್ ಆಗ್ತಾರೆ. ಇನ್ನೊಂದು ಅಂಬಿ ಅವ್ರದ್ದು ಕಾರ್ ರೆಡಿ ಉಂಟು. ನಾರಾವ್ ರೀಚ್ ಆದೆವು. ಬಾಯ್ಸಿಗೆ ಒಂದು ಇಡ್ಲಿ ಎಲ್ಲ ಸಿಕ್ಕಿತ್ತು. 3 ಗಂಟೆಗೆ ಇಡ್ಲಿ ಸಿಕ್ಕಿದ್ದು ನಮ್ಮ ಪುಣ್ಯ. ಕಾಲಿಗೆ ಬಂದದ್ದು ಪರಂಗಿಲ ಕಾಯಿ ಅಂತ ನಾವು ಬೇಡ ಹೊರಡು ಅಂತ ಹೇಳುದ, ನಾದಿ ಮೊದಲೇ ಹೊರಡು ಅಂತ ಹೇಳಿ ನಾನ್ ವೆಜ್ ಬೇಕು ಅಂತ ಡೈಲಾಗ್ ಬಂತು. ಎಂತೆಲ್ಲ ಸಿಕ್ಕಿದ ಪುಣ್ಯ ಇಡ್ಲಿಗೆ. ಮನಸ್ಸು ಬಂದ ಹಾಗೆ ಬೇಕಂತ ಹೇಳಿದ ಆಮ್ಲೆಟ್, ಇಡ್ಲಿ ಸಾಂಬಾರ್ ಸಿಕ್ಕಿತ್ತು. ಡಿಪ್ ಸಮಾಧಾನದಿಂದ ತಿಂತಿದ್ದಾನೆ. ನೆಕ್ಸ್ಟ್ ಟುವರ್ಡ್ಸ್ ಕುದುರೆಮುಖ. ಯಾವಾಗ ಎಷ್ಟೊತ್ತಿಗೆ ರೀಚ್ ಆಗ್ತಾವೆ ಗೊತ್ತಿಲ್ಲ. ಬಾಯ್ಸ್ ಎಲ್ಲ ಈಗ ಒಂದು ಸಣ್ಣ ಎಂತ ಫುಡ್ ಬ್ರೇಕ್. ಕಳಸಕ್ಕೆ ಆಲ್ಮೋಸ್ಟ್ ಇನ್ನೊಂದು 13 ಕಿಲೋಮೀಟರ್ಸ್ ಉಂಟು. ಬಾಯ್ಸ್ ಎಲ್ಲ ರೆಸ್ಟ್ ಮೋಡಲ್ಲಿ ಇದ್ದಾರೆ. ಇನ್ನು 3 ಬಾಯ್ಸ್ ಬರ್ಲಿಕ್ಕಿದ್ದಾರೆ. ನಿದ್ದೆ ಇಲ್ಲ ನಿನ್ನೆ ರಾತ್ರಿಯಿಂದ. ನಮ್ಮ ಡ್ರೈವರ್ ಎಲ್ಲಿ? ಡ್ರೈವರ್ ಚಾಚಾ ನನ್ನೊಟ್ಟಿಗೆ ಹೀಗೆ ಮಾಡ್ತಿದ್ದ. ವಿಡಿಯೋ ಬೇಕು, ನನ್ನ ಅಕ್ಕಲ ಒಂದು ಹಿಂಗೆ ಮಾಡ್ತಿದ್ದ.
ನಿದ್ದೆ ಹೌದಾ? ಮತ್ತೆ ನಾ ಕೆಳಗಿಂದ ಇದ್ದಾನೆ ಗಾಡಿಗೋಡು ಕಾಲುಗಡ್ಡೆ ಈಚೆ ಕುದ್ರಿಗೆ ಬಿಡ್ಸೋದಿಲ್ಲ. ಕೆಜಿ 2 kg ಅಲ್ಲ 3 kg ಇತ್ತು. ವೆದರ್ ಹೇಗುಂಟು ಕೃತೇಶ? ವೆದರ್ ಅದಕ್ಕೆಲ್ಲ ರೋಡ್ ಚಂದ್ರ ನೋಡ್ಕೊಂಡು ಈ ಮರದ ಇಡೀಲಿ ಬೆಳದಿಂಗಲ್ಸ ಉಂಟು, ವಿಡಿಯೋಲಿ ಮಾತ್ರ ಕಾಣ್ತಾ ಇಲ್ಲ. ಹೇಗುಂಟಾ ವೆದರ್? ಸೂಪರ್ ಉಂಟು. ಚಳಿ ಬೇಸೆಲ್ಲ ಫುಲ್ ಕೋಲ್ಡ್ ಆಗ್ತಾ ಇಲ್ಲ. ಅದಕ್ಕೆಲ್ಲ ಮಾಡ್ಕೊಳ್ಳೋದು. ಕಳಸಲ್ಲಿ ಬಾಯ್ಸಿಗೆ ವೇಟ್ ಮಾಡೋ ಗ್ಯಾಪಲ್ಲಿ ಪವರ್ ನ್ಯಾಪ್ ತಗೊಳ್ತಾನೆ ಅಂತ ಹೋಗಿ ಇನ್ನೊಬ್ಬ ಓನರ್ ಸಹ ನಿದ್ದೆ ಮಾಡಿಯಾನೆ. ಫುಲ್ ಮಿಸ್ಟ್ ಉಂಟು ವೆದರ್. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕಲಸ. ವೆಲ್ಕಮ್ ಟು ಕಲಸ. ಕಾದು ಇಷ್ಟೊತ್ತು ನಾವು ಒಂದು ಕಡೆ ಮಲಗಿ ವಾಪಸ್ ಇಲ್ಲಿ ಮಲಗಿಲ್ಲ, ಸುಮ್ಮನೆ ಹೀಗೆ. ವೆಲ್ಕಮ್ ಟು ಕಲಸ. Kuruais! Who are we? Kuruais! ಮಾತ್ರ ಒಬ್ಬರು ಏ ಬಾಯ್ಸ್ ಮರಳಿ ಬಾರದ ಈಟೋನಲ್ಲ ಬೇರೆ ಅದಲ್ಲ ಊರಿಗೆ ಅದನ್ನೇ ಹೇಳಿಕೊಡು. ಒಳ್ಳೆ ಬರ್ತದೆ ಇಲ್ಲಿಂದ. ಒಳ್ಳೆ ಬರ್ತದೆ. ಎಲ್ಲ ಸೈಲೆಂಟ್ ಆದ್ರೆ ಅಕ್ಕ ಮುಖ ಹೇಳ್ತಿದ್ರು. ಕೊಂದ ಗೇಟ್ ವಾಟರ್ ಬಾಟಲ್ ರೋಡ್ ಹಾಕಿ ಇದ್ದದ್ದು. ವಾವ್ ವೈಲ್ಡ್ ಲೈಫ್ ಡಿವಿಷನ್ ಬೆಳ್ತಂಗಡಿ ವೈಲ್ಡ್ ಲೈಫ್ ರೇಂಜ್ ಅಕ್ನಾಲಜ್ಮೆಂಟ್ ಡಿಸ್ಕಷನ್ ನಮ್ಮ ದಕ್ಷಿಣ ಕನ್ನಡ ಟ್ರೆಕಿಂಗ್ ಆಕ್ಟಿವಿಟಿ ಕಂಡಕ್ಟೆಡ್ ನೇತ್ರಾವತಿ ಪೀಕ್ ಆಫ್ ಬೆಳ್ತಂಗಡಿ ವೈಲ್ಡ್ ಲೈಫ್. ನೇತ್ರಾವತಿಗೆ ಹತ್ಲಿಕ್ಕೆ ಉಂಟು ಈಗ. ಅಣ್ಣ ನಮಸ್ಕಾರ. ಟೀ ಎಸ್ಟೇಟ್ ಈಚೆ ಬಾಯ್ಸ್ ಇದು ಮಾಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಮಾಡಿ ಅಂತ ಬೊಬ್ಬೆ ಹೊಡೆದ್ರೆ ಕೆಪ್ತಂಡೆ ಕೊಟ್ಟಿದ್ದು. ಬಾತು ನಾವು ಎತ್ತಿದ್ದು. ಈಗ ಎತ್ತಿದ್ವಿ ನಾವೀಗ ಗುಡ್ಡೆ ಹತ್ತಿಗೆ ಶುರು ಮಾಡಿ ಗೆದ್ದಿದ್ದು. ಸ್ವಲ್ಪ ಜೀಪ್ ಹೋದ್ರೆ ಒಳ್ಳೆ ಇತ್ತ ಅಂತ. ಸ್ವಲ್ಪ ಮುಂದೆ ಹೋಗುದಿಲ್ಲ ಅಲ್ಲ ಹುಡುಗರೇ ನಾವೀಗ ನೇತ್ರಾಣಿಯ
ಪ್ರಥಮ ಹೆಜ್ಜೆ ನೇತ್ರಾವತಿ. ನೇತ್ರಾವತಿಯ ಪ್ರಥಮ ಹೆಜ್ಜೆ. ನೇತ್ರಾವತಿಯ ಪಾದಾರವಿಂದಗಳಿಗೆ ಒಂದು ನಮಸ್ಕರಿಸುತ್ತಾ ಸುರು ಬಾಯ್ಸ್ ರೆಡಿ ಅಲ್ಲ ಬಾಯ್ಸ್? ಈಗ ನಾವು ಬಂದೇ ಎಲ್ಲಿ ಗೊತ್ತುಂಟ ಬೆಂಗಳೂರಿಂದ ಎಲ್ಲಿ ಹೇಳು? ಬೆಳ್ತಂಗಡಿ. ಸೀದಾ ಅಲ್ಲ ಬಸ್ ಅಲ್ಲ, ಬಸ್ ಸೀದಾ ಇಲ್ಲಿಗಿತ್ತು ಬೆಳ್ತಂಗಡಿಗೆ, ಅದರಲ್ಲಿ ನಾವು ದಕ್ಷಿಣ ಕನ್ನಡದಿಂದ ಚಿಕ್ಕಮಗಳೂರು ಬಂದು ಪುನಃ ದಕ್ಷಿಣ ಕನ್ನಡಕ್ಕೆ ಬರ್ತಿದ್ದೇವೆ. ನೀವು ಅದು ಬಿಡು, ಇವರು ಬೆಳಿಗ್ಗೆ 6 ಗಂಟೆಗೆ ಇಲ್ಲಿ ಕಳಸಲ್ಲಿ ಇದ್ದು ವಾಪಸ್ಸಿಗೆ ದಕ್ಷಿಣ ಕನ್ನಡಕ್ಕೆ ಹೋಗ್ತಿದ್ದಾರೆ, ಅದು ನಡ್ಕೊಂಡು. ಮಧ್ಯರಾತ್ರಿ 12 ಗಂಟೆ ಅದೇ ರೂಟಲ್ಲಿ ಬಂದದ್ದು. ಗೈಡಿಗೆ ಜಯ ಹೇಳಿ ಕೊಡ್ತಿದ್ರು. ಅಲ್ಲಿ ಅಷ್ಟು ಝೂಮ್ ಇಲ್ಲ. ಹಾ ನೋಡಿ, ಇದು ನಮ್ಮ ಗೈಡ್ ಸರ್ ದಾದ ಪುದರ್ ಸಂದೀಪ್. ಡೈಲಿ ಹಸಿವು ಆದ್ರೆ ಪರ್ದು ಇಟ್ಕೊಂಡೆ ಫುಲ್ ಬಾಳೆಹಣ್ಣು. ಪರ್ದು ಎಂತಗಿದು? ಎಂತಗೆ? ಪರ್ದು ತಿನ್ನಿಗೆ ಗುಡ್ಡಲ್ಲಿ ಗುಡ್ಡ. ಇಲ್ಲಿಂದ 7 ಕಿಲೋಮೀಟರ್ ಉಂಟು ಕಡ. ಯಾರಿಗೆ? ಓಕೆ, ಅದು ಕೊಟ್ಟವೆ. ಯಾರು? ನಮ್ಮ ಹೋಮ್ಸ್ಟೇ. ಅದು ಪೂರ ಹೋಮ್ ಸ್ಟೇ ಫುಲ್ ಪ್ಯಾಕೇಜ್. ಓ ಪೂರ ಪ್ಯಾಕೇಜ್ ಗೊತ್ತಿಲ್ಲ. ನಮ್ಮ ಫುಲ್ ಪ್ಯಾಕೇಜ್. ಎಡ್ಡೆ ಪ್ಯಾಕೇಜ್ ಮಾರೆ. ಬೆಂಗಳೂರಲ್ಲಿ ಹಿಜ್ಜಿ ವೆಯ್ಟ್ ಲಿಫ್ಟಿಂಗ್ ಹೋಗ್ತಾನೆ ಅಂತ ಅಂಬಿ. ಇಲ್ಲ ಹೋಗು ನಡಿ. ನೀ ಹಾಗೆ ಘಟೋತ್ಕಚ ಹಳ್ಳಿ ಪ್ರತಿಭೆ. ನಿಂತುಕೊಂಡು ಕೆಲಸ. ಹಳ್ಳಿ ಪ್ರತಿಭೆ. ಉಳ್ಳಾಲ ಸಂಕೇತ ಸೀದಾ ನೇತ್ರಾವತಿ. ಇದನ್ನು ಕಟ್ ಮಾಡು. ಅಲ್ಲ ಈಗ ಒಂದೊಂದು ಶಾರ್ಟ್ ಅಲ್ಲಿ ಆಯ್ತಾ, ಜಾಕೆಟ್ ಇಲ್ಲಿ ಆಯ್ತು, ಅದು ಬ್ಯಾಗ್ ಹೋಗ್ತದೆ, ಒಳ್ಳೆ ಐಡಿಯಾ ಅಂತ ಗೊತ್ತಾ? ಅಂಬಿಯ ಕಾಲ್ ಬೇಕು. ಇಲ್ಲ ಈ ಮರಕ್ಕೆ ಹತ್ತಿ ಜಾಕೆಟ್ ಇಡು, ಬರೋಗ ತಗೊಳ್ಳುವ. ಇದು ಇದರಲ್ಲಿ ಗಾಳಿಪಟಲ್ಲಿ ನಂಗೆ ಹಂದಿ ಬಾಲ ಕಾಲು ಬೇಕು. ನೀವು ಇವತ್ತು ನೋಡಿದ ಪೌಡರ್ ಬೂದಿ ಕಾತಾ ಅಣ್ಣ ಬಿಕಾಮ್ ಅವರ್ಸ ಮಾಡಿದ್ದು ನಿನ್ನಂಗೆ ಪ್ರಯೋಜನ ಇಲ್ಲ ಅಂತ ಕೇಳ. ಕೆವಿಜಿಲ್ ಸಿವಿಲ್ ಇಂಜಿನಿಯರ್ ಅವ. ಸಿವಿಲ್ ಇಂಜಿನಿಯರ್ ಎಲ್ಲ ಆಗಿದೆ. ಆಯ್ತು ಎಂಟ್ರಿ. ಅಣ್ಣ ಟಿಕೆಟ್ ಮಾಡ್ಬೇಕಿಟ್ಟಲ್ಲ ಒಟ್ಟಿಗೂ. ಹೋಗ್ಲಿಕ್ಕೆ ಮುಂಚೆ ಇಲ್ಲಿ ಒಂದು ಸೈನ್ ಹಾಕಿ ಬುಕ್ ಮಾಡ್ಬೇಕು. ಹೌದು ಕೃತೇಶ್, ಎಂತ ಮಾಡ್ತಿದ್ದೀರ ಹುಡುಗರೆ? ನೀ ತೆಗಿತಿದ್ಯಾ? ಸೊ ಟ್ರೆಕ್ಕಿಂಗ್ ಹೋಗ್ಲಿಕ್ಕಿಂತ ಮುಂಚೆ ಎಂಟ್ರಿ ಮಾಡಬೇಕು. ಫಸ್ಟಿಗೆ ಪ್ರೀ ಬುಕ್ ಮಾಡಿ ಬರಬೇಕು ಟಿಕೆಟ್ಸ್. ಎಲ್ಲ ಹೋಗಿ ಸೈನ್ ಹಾಕಿ, ಅಲ್ಲಿ ಸೈನ್ ಅಲ್ಲೆಲ್ಲ ಬರಿಬೇಕು. ಇಷ್ಟೆಲ್ಲ ಕ್ರೌಡ್ ಟಿಕೆಟ್ ಮಾಡದೆ ಬಂದವರು ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ, ಬಿಡ್ತಾ ಇಲ್ಲ ಫಾರೆಸ್ಟ್ ಆಫೀಸರ್. ನಮ್ದು ಟಿಕೆಟ್ ಆಗಿದೆ ಆಲ್ರೆಡಿ. ನಮ್ಮ ಚೆಕ್ಕಿಂಗ್ ಎಲ್ಲ ಆಯ್ತು. ಈಗ ಟ್ರೆಕ್ಕಿಂಗಿಗೆ ಪಯಣ. ಹುಡುಗರು ಹತ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ನೇತ್ರಾವತಿ ಚಾರಣಕ್ಕೆ ದಾರಿ. ಹೀಗಾಯ್ತು ನಾನು ಕಾಣೇನು, ಯಾಕೆ ಬಂದೇನೋ ನಂಗೆ ಗೊತ್ತೇನು. ಆಗುದಿಲ್ಲ ಮಚ್ಚಿತ ನೇತ್ರಾವತಿಗೆ ಹತ್ಲಿಕ್ಕೆ ಆಗುದಿಲ್ಲ. ಆಗ್ತದೆ ನಿನ್ನ ಕೈಲಿ ಆಗ್ತದೆ. ಯಸ್, ಈಗಾಗಲೇ ನಾವು ಬಂದಿದ್ದೇವೆ ನೇತ್ರಾವತಿ ಪೀಕ್ ಬರ್ಲಿಲ್ಲ, ಹೋಗ್ತದೆ. ಫುಲ್ ದಟ್ಟವಾದ ಮೊದಲ ಹಂತದ ಅರಣ್ಯ ಪ್ರದೇಶದಲ್ಲಿ ನಾವಿದ್ದೇವೆ. ಈಗಾಗಲೇ ನಮ್ಮ ಹುಡುಗರಿಗೆ ಸಾಧಾರಣ ಬಾಯಿ ಬಂದಿದೆ, ಆದ್ರೂ ಛಲ ಬಿಡದೆ ಎಡಬಿಡದೆ ಹತ್ತಲೇಬೇಕಾದ ಪರಿಸ್ಥಿತಿ. ಹಾಗಾಗಿ ಹತ್ತುತ್ತಾ ಇದ್ದಾರೆ. ಎದುರಲ್ಲಿ ಫೋಕಲ್ಲಿ ಹೋಗ್ತಿದ್ದಾರೆ. ದಟ್ಟವಾದ ಅರಣ್ಯ ಬಗ್ಗೆ. ದಟ್ಟವಾದ ಅರಣ್ಯ ಇದು ನಮ್ಮ ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಸಿದ್ಧ ಮತ್ತು ಪ್ರಮುಖ ದಟ್ಟವಾದ ಅರಣ್ಯ.
ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದು. ಬ್ರಿಟಿಷರ ಕಾಲದಲ್ಲಿ ಗುಡ್ಡ ಮಾಡಿದ ಗುಡ್ಡೆ ಮಾಡಿ ಅದೊಂದು ಬೋಳು ಗುಡ್ಡೆಯಲ್ಲಿ ನೇತ್ರಾವತಿ ಪೀಕ್ ಅಂತ ಒಂದು ಹೆಸರಿಟ್ಟು ಆ ಪೀಕಿಗೆ ನಾವೀಗ ಹೋಗ್ತಾ ಇದ್ದೇವೆ. ನಮ್ಮ ಕೈಯಿಂದ ಸಾಧ್ಯವಾಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹೋಗ್ಬೇಕು. ಕೈಯಲ್ಲಿ 10 ಪರಂದುಂಟು. ಕೈಯಲ್ಲಿ ಪರ್ನುಂಟು. ನೇಂದ್ರ, ಈ ನೇಂದ್ರ ಬಾಳೆನ ವಿಶಿಷ್ಟ ಏನಂತ ಹೇಳಿದ್ರೆ ನೇತ್ರಾವತಿಗೆ ಇಷ್ಟ. ನೇಂದ್ರ ಬಾಳೆಹಣ್ಣು ಅಂತ ಹೇಳಿದ್ರೆ ಇಷ್ಟ. ಹಾಗಾಗಿ ನೇಂದ್ರ ಬಾಳೆ ಹಣ್ಣಲ್ಲಿ ಬಚ್ಚಿದಲ್ಲಿ ನೇಂದ್ರ ಬಾಳೆಹಣ್ಣಲ್ಲಿ ನಮಗೆ ಬಚ್ಚಿತು ವಿಟಮಿನ್ ಡಿ ಪ್ರಮುಖ ಆದ್ಯ, ಇದು ಹೈಯೆಸ್ಟ್ ವಿಟಮಿನ್ ಡಿ. ಹಾಗೆ ನಮ್ಮ ಹುಡುಗರಿಗೆಲ್ಲ ಬಚ್ಚಬಾರ್ದು ಅಂತೇಳಿ ನೇಂದ್ರ ಬಾಳೆಹಣ್ಣು ತಗೊಂಡು ಹೋಗುದು. ಹೊರದು ನಾನು ಸಾಕು. ಬಚ್ಚಿತು ಸಮಂತ ಸ್ವಲ್ಪ ಕೇಬಿಗೆ ವಾರ್ಮ್ ಆಗಬೇಕು ಬಾಡಿ. ವಾರ್ಮ್ ಅಪ್ ಇದು, ಇನ್ನು ವರ್ಕೌಟ್ ಸ್ಟಾರ್ಟ್ ಆದಷ್ಟೇ ಈಗ. ಪುಟ್ಟ ಮಗನ ಹೊತ್ಕೊಂಡು ಹೋದು. ನೀವು ತರುಣರು ಲಕ್ಷ ಲಕ್ಷ ಜವಣೆಯರು ಹೀಗೆ ಬಂದು ಒಂದು ಅರ್ಧ ಕಿಲೋಮೀಟರ್ ಬಂದು ಕೂತ್ರೆ ನಮ್ಮ ಮಗುವಿನ ಪರಿಸ್ಥಿತಿ ಹೇಗೆ ನೀವು ಅರ್ಥ ಮಾಡಿಕೊಳ್ಬೇಕು. ತರುಣರೇ ಓಡಿ ಬೆಳಗ್ಗೆ ಹೇಳಿ ಎದ್ದೇಳಿ, ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ಇಲ್ಲದಿರಿ. ಕನ್ನ ನಾವು ತುಳಿದು ಬರ್ತೇವೆ ಕನ್ನ. ಬನ್ನಿ ಬನ್ನಿ ಸಾಕು. ಅಲ್ಲಿ ಮೇಲೆ ಇಲ್ಲಿ ನೋಡ ನಮ್ಮ ಗೈಡಿನ ಸ್ಟಾಮಿನಾ ನೋಡಿ. ನೋಡಲ್ಲಿ ಗೈಡ್ ಆಗ್ತದೆ. 10 ಕಿಲೋಮೀಟರ್ ಆತೆಯಾ ಒಕ್ಕ ಫ್ಲಾಟ್ ಬಾಯ್ಸ್ 2 ಕಿಲೋಮೀಟರ್ ಇಂಚನೆ ಒಕ್ಕ ಫ್ಲಾಟ್. ರಾಷ್ಟ್ರೀಯ ರೈಫಲ್ಸ್, ರಾಷ್ಟ್ರೀಯ ರೈಫಲ್ಸ್, ರಾಷ್ಟ್ರೀಯ ರೈಫಲ್ಸ್, ಜೈ ಬಜರಂಗ್ ಬಲಿ. ಜಮ್ಮು ಕಾಶ್ಮೀರದಲ್ಲಿ ಟೆರರಿಸ್ಟ್ ಹೊಡೆಯುವಾಗ ಇಷ್ಟ ಸುಸ್ತಾರೆ. ಅದು ನಮ್ಮ ಯೋಧರು ಯಾರಿಗೆ ಹೆದರದೆ ಕೆಚ್ಚದ ವೀರರು ಹೀಗೆ ನುಗ್ಗಿ ನುಗ್ಗಿ ದಾಳಿ ಮಾಡ್ತಾರೆ. ನಿಂಗೆ ನೀರು ಬೇಕಾ? ನಿಂಗೆ ನೀರು ಬೇಕಿದ್ರೆ ಬಾಯಿ ಬಿಟ್ಟು ಕೇಳು, ಮರಳು ಮಾತಾಡೋದು. ಪರಂದ್ ಬೇಕಾದ್ರೆ ತಿನ್ನಾಯ್ತು, ಹಸಿ ಹೋದ್ರೆ ಬೇಜಾರಾಗ್ಬೇಡ. Come on. Stage 1 completed. Guys, how was the experience? Just Stage 1 completed. just for beginning. ಇನ್ನು More to go. yes. Pratik bro, how's the Josh? ಅವ ಇಲ್ಲಿ ಮುಟ್ಟ ಮೋಟಿವೇಶನ್ ನೋಡ್ತಿದ್ದಾನೆ ಕೂತಾನೆ ಅಂತ. Varush, ತುರ್ಪುರಿ how's the Josh? ಎಲ್ಲ ಬರ್ಲಿ ಅಲ್ಲೇಬ್ಬ ನಮ್ಮ ಕಾರ್ತಿಕ್ ಅವರು ಆಲ್ರೆಡಿ ಮುಂಚೂಣಿಯಲ್ಲಿದ್ದಾರೆ. ನಮ್ಮ ಹುಡುಗರು ಇಬ್ರಿಗೆ ಕಾಯ್ತಿದ್ದಾರೆ. ಇಲ್ಲಿ ಒಬ್ರು ಪ್ಯಾಚ್ ಆಗಿದ್ದಾರೆ. ಅಲ್ಲಿ ಇಬ್ರು ಬರ್ತಾನೆ ಇಲ್ಲ, 2 ಗಾಡಿ ಬರ್ಲಿಕ್ಕೆ ಉಂಟು. ಗಾಡಿ ಇನ್ನು ಲೋಡ್ ಹಾಕಿ ಎಳಿತಾನೆ ಇಲ್ಲ. ಅಲ್ಲಿ ಹೊಸ ಇಂಜಿನ್ ನೋಡಿ, ಅಲ್ಲಿ ಹೊಸ ಇಂಜಿನ್ ಇಲ್ಲ, ಆ? ಇಂಜಿನ್ ಹೋಗಿದೆ. ಏನೋ ರೀಪೋರ್ಲಿ ಓಡಿಸ್ತಾ ಇದ್ದಾರೆ. ರೀಪೋರ್ ಮಾಡಿ ಓಡಿಸೋದು, ಹೋದಷ್ಟು ಹೋಗ್ಲಿ ಅಂತ. ಹರ್ಷ हम सब भारतीय है. ತಲೆಯಿಂದ ಪ್ರೋಟೀನ್ ತಲೆಯಲ್ಲಿ ಇಟ್ಟಳ. ಕಾಲೆ ಪ್ರೋಟೀನ್, ವಿಟಮಿನ್ ಡಿ, ವಿಟಮಿನ್ ಡಿ ನ ಹಂಗೆ ಬಾಳೆಹಣ್ಣು, ವಿಟಮಿನ್ ಡಿ ತಗೋ. ಹಿಡ್ಕ ಬಾಳೆ ಹಿಡ್ಕ. ಅಲ್ಲ ಬೇಡ, ಅಲ್ಲ ತಿನ್ಬೇಕು. ನಮ್ದು 2 ಬಾಯ್ಸ್ ಬಾರಿ ಸ್ವಲ್ಪ ಜೋಶ್ ಕಮ್ಮಿ ಆಗಿದೆ ಅವರಿಗೆ. ಇವರು ಫುಲ್ ಜೋಶಲ್ಲಿದ್ದಾರೆ. ಇನ್ನು 50 ಕಿಲೋಮೀಟರ್ ನೋಡಿ. ಕುರುವಯಸ್ಸಿನ ಮೇನ್ ಎಡಿಟರ್. ಎಸ್
ಈಗ ನಮಗೆ ಒಂದೇ ಒಂದು ಟಾರ್ಗೆಟ್ ಏನಂತ ಹೇಳಿದ್ರೆ ನಮ್ಮ ಗುಂಪಿನ ಒಂದು ಲಾಂಛನ ಕುರುವಾಯನ್ನು ಹುಡುಕಬೇಕು. ಈ ಪೀಕ್ ಎತ್ತರೊಳಗೆ ಯಾರು ಕುರುವಾಯಿ ಹೊಡ್ತೀರ ಅವರಿಗೆ ತಾಳೆ ಮರ ಇಲ್ಲ, ಸಿಗ್ಲಿಕ್ಕಿಲ್ಲ ಕುರುವಾಯಿ. ಕುರುವಾಯಿ ಹುಡುಕಿ ಕೊಟ್ಟವರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಒಂದು ಇದು ಉಂಟು, ಬಹುಮಾನ. ಬಾಳೆಣ್ಣ ಅದು ಮತ್ತೆ ಹೇಳ್ತೇನೆ, ಕುರುವಾಯಿ ಹುಡುಕಿ ಸ್ಪೆಷಲ್. ಕಟ್ ಅದು ಬೀಪ್ ಹಾಕಿರತ್ತೆ ಅದಕ್ಕೆ. ಈಗ ನಾ ಹೇಳ್ದು ನಮ್ಮದು ಡಿ ಗಾಡಿ ಮೆಲಾನೆ ಹೋಗಕ್ಕೆ 3 ವೀಲ್ ಹಾಕಿಕೊಂಡು 4 ವೀಲ್ ಹಾಕಿಕೊಂಡು 4 ವೀಲ್ ಒಂದು ಆಟೋ ಒಂದ್ರಟ್ಟಿ ಒಂದು ಹೌದು. ನಾವು ಹೋಗ್ತಿರುವಂತ ಜಾಗ ನೇತ್ರಾವತಿ ಪೀಕ್, ಮಂಗಳೂರು ಮಾತಾಡು. ಆಕ್ಚುಲಿ ಈಗ ನಾವು ಬೆಂಗಳೂರಿಂದ ಬಂದಿರೋದು, ನಾವು ಒಂದು 3 ಜನ ಬಂದಿರೋದು 3 ಜನ ಮುಂಚೂಣಿಯಲ್ಲಿದ್ದೇವೆ. ಅಲ್ಲ ಇಲ್ಲ ಬಿದ್ದಾನೆ, ನಮಗೆ ಗೊತ್ತಿಲ್ಲ ಧನುಷ್, ಯಾಕಂದ್ರೆ ಸರಿ ತಿಂದಿದ್ದೇವೆ. ಟೊಮೆಟೊ ಬಾತನು ಇವ್ರು ನೋಡಿ ನಮ್ಮ ಗೈಡ್. ನಮ್ಮ ಗೈಡ್ ಬಚ್ಚುವ ಸೀನೇ ಇಲ್ಲ, ಡೈಲಿ ಪ್ರಾಕ್ಟೀಸ್. ಡೈಲಿ ಬರ್ತೀರಲ್ಲ? ಎಷ್ಟೆಲ್ಲ ಬರ್ತೀರಾ? ದಿನಕ್ಕೊಂದ್ಸಲನಾ? ನೀವು ಬರ್ತಿದ್ದೀರಾ? ರಜನಿಕಾಂತ್ ಹಾಗೆ ಇವ್ರಿಗೆ ಬಚ್ಚುದಿಲ್ಲ, ಒಳ್ಳೆ ಸ್ಟ್ಯಾಮಿನಾ ಉಂಟು. ಮತ್ತೆ ನಮಗೆ ವಿಜೇಶ್ ದಾರಿ ತೋರಿಸ್ತಿದ್ದಾರೆ ಇವರು, ಕತೆ ಅಂತ ಹೇಳ್ತಾ ಇಲ್ಲ ಜಾಗದ ಬಗ್ಗೆ. ಸ್ವಲ್ಪ ಲಾಸ್ಟಿಗೆ ಹೇಳ್ತಾರೆ, ಲಾಸ್ಟಿಗೆ ಕತೆ ಇನ್ನು ಇದೆ, ಕೊನೆಗೆ ಹೇಳ್ತಿದ್ದಾರೆ. ಈಗ ನಮ್ಮ ಇನ್ನೊಬ್ರು ಬಂದಿದ್ದಾರೆ, ಜಯರಾಜ್ ಅವರು. ಹೇಳಿ, ಹೇಳಲಿಕ್ಕೆ ಅಂತಿಲ್ಲ. ಇದು ನಮ್ಮ ರಾಜರು. ವಿಷಯ ಅಂತ ಅಂದ್ರೆ ನಾವು ಯಾವ ದಿನ ಎಲ್ಲಿಗೆ ಹೇಗೆ ಯಾವ್ದ್ರಲ್ಲಿ ಹೋಗ್ಬೇಕು ಅಂತ ಬರೆಯುವುದೆಲ್ಲ ಇವರೇ. ಸ್ಕ್ರಿಪ್ಟ್ ರೈಟರ್. ಇದು ನಮ್ಮ ಇವನು ಇದ್ದಾನ ಹಳೆ ವಿಡಿಯೋ? ಇಲ್ಲ, ನಮ್ಮ ಹೊಸ ಪರಿಚಯ ಸೃಜನ್, ನಮ್ಮ ಸುಳ್ಯದ ಅಂಬಿ. ಪೂರ ಪರಿಚಯ ನಿಮಗೆ ಗೊತ್ತಿರ್ಬೋದು, ಬಹಳಷ್ಟು ಜನರಿಗೆ ಗೊತ್ತಿದೆ. ನಮ್ಮ ಸುಳ್ಯದ ಅಮೈನ ಪಕ್ಕ ಹಳ್ಳಿ ಐದ. ಈ ಬಿಸಿಲಿಗೆ ಬಂದು ನಾವು ಬಾರಿ ಕಪ್ಪಾಗಿದ್ದೇವೆ. ಈ ಕಪ್ಪಿನ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ತೇನೆ. ಎರಡೇ ಹೇಳು ಸಾಕು. ಎರಡೇ ಕಪ್ಪು ಕಸ್ತೂರಿ ಅಲ್ಲ, ಕಪ್ಪು ಅಲ್ಲಿ ಶ್ರೇಷ್ಠವಾದ ಕಪ್ಪು ವಿಶ್ವಕಪ್ಪು. ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಕಪ್ಪು. ನೀವು ಕುಡಿಯುವ ಕೊಕ್ಕೋ ಕೋಲಾ ಕಪ್ಪು, ತಿನ್ನುವ ಚೋಕೋಬಾರ್ ಕಪ್ಪು. ಇಷ್ಟೆಲ್ಲ ಕಪ್ಪು ಇದ್ದರು ನಾನು ಕಪ್ಪಿದ್ದಲ್ಲಿ ಏನು ತಪ್ಪು? ಇಲ್ಲಿ ನೀನೇ ಹತ್ತುದು ಬಂಗಾರದಿ ಅಂಬಿ ಬಚ್ಚಿತ. ಇವಂಗೆ ಮುಟ್ಲೇ ಇಲ್ಲ, ಇವಂಗೆ ಸ್ವಲ್ಪ ಬಚ್ಚಿದೆ, ಇವಂಗೆ ಫುಲ್ ಬಚ್ಚಿದೆ. Come on, boys. How's the Josh? How's the Josh? Hi, sir. ಇಲ್ಲ ಅದು ಈಗ ಸೆಟ್ ಆಯ್ತು, ಆಗ ಫಸ್ಟಿಗೆ ತೆಕ್ಕೆ. ಹಾಯ್ ಬೆಂಗಳೂರು ಸರ್? ಹಾ ಹೌದು. ಸ್ಟೋರೇಜ್ ಆಗ್ತದೆ ಈಗ. ಡೈರೆಕ್ಟರ್ ತಲೆ ಸಹ ಬೇಕು. ಆಲ್ಮೋಸ್ಟ್ ತಲುಪಿದೆ. ಆಲ್ಮೋಸ್ಟ್ ಇಲ್ಲಿ 2 ಕಿಲೋಮೀಟರ್ ಆಗ್ಲಿಲ್ಲ ಇನ್ನ, 2 ಕಿಲೋಮೀಟರ್ ಅದು. ದನ ಹೇಗೆ ಗೊತ್ತಿದೆ ಇಲ್ಲಿ? ದನ ಡೈಲಿ ಬರ್ತದ ಅಂತ ಗುಡ್ಡೆಗೆ. ಥರ್ಡ್ ಸ್ಟೇಜ್ ಫ್ಲಾಗ್ ಆರಿಸಿ. ರಾಷ್ಟ್ರೀಯ ಎಂತ ಅಂದ್ರೆ ನಮ್ಮ ಹುಡುಗರ ಕಂಡೀಷನ್ ನೋಡಿದ್ರೆ 2 ಗೈಡ್ಗಳು ಮಾತ್ರ ಟಾಪ್ ತಲುಪುವಾಗಿ ಉಂಟು. ಬೆಳಿಗ್ಗೆ ಬಂದ್ರೆ ಫ್ರಮ್ ರೆಡ್ ಟು ರೆಡ್, 2 ಕೆಂಪು ಹುರಿಗಳು. ಹಾ ಕಣ್ಣು ಹೇಗೆ ಕಾರ್ತಿಕ್? ಆಲ್ಮೋಸ್ಟ್ ಒಂದು 30% ಬಂದಿದ್ದೇವೆ. ನಾನು ಎನ್ಸಿದೆ ಅಂತ ಹೇಳಿದ್ರೆ ಇದು ಫುಲ್ ಈ ನಾವು ಫೋಟೋಲ್ ನೋಡ್ತೇವಲ್ಲ, ಫುಲ್ ಫಾಗ್, ಹೋಗ್ಬೇಕಾದ್ರೆ ಗುಡ್ಡೆ ಕಾಣೋದಿಲ್ಲ, ಅರ್ಧ ಗುಡ್ಡೆ ಫಾಗ್, ಅರ್ಧ ಗುಡ್ಡೆ ಬಿಸಿಲು. ಈಗ ಬಂದ ಈ ಬಿಸಿಲಲ್ಲಿ ಬೆವರದ್ ನೋಡಿ, ಇಲ್ಲಿ ಶರ್ಟ್ ಒಳಗೆ ಫುಲ್ ಚಂಡಿ. ಅವ ಹಾಕೊಂಡಿದ್ದ ಬ್ಯಾಗ್ ನಂಗೆ ಕೊಟ್ಟಿದ್ದಾನೆ. ಇನ್ನು ಇಬ್ರು ಅರ್ಧ ಹತ್ತಾರೆ ಕೂತಾರೆ. ಅವ್ರನ್ನ
ಮೇರಿ ಅಂಗಳದಾಗ ಬಾಬಲ್ ಬೆಟ್ಟ ಅಂಗಳದಾಗ ಈಗ ನಮ್ಮೊಟ್ಟಿಗಿದ್ದು ಬಾತ್ಲೆ ಎಂತಕ್ಕೆ ಈಗ ನೋಡಿ ನಾನು ಹೇಳ್ತೇನೆ, ಯುವಕರೇ ಯುವತಿಯರೇ, ಈ 25 ವರ್ಷದಲ್ಲಿ ನಿಮಗೆ ಹೀಗೆ ಆದ್ರೆ 40 ವರ್ಷ ಆಗುವ ಭಾರಿ ಮಂಗಂಟು. ಅಲ್ಲ ಈಗ ಕಾರಣ ಎಂತ ಅಂತ ನೀವು ಹೇಳೋದು? ಈಗ ಕಾರಣ ಅಲ್ಲಿ ಎಂತ ಶುದ್ಧ ಇಲ್ಲ. ಕಾರಣ ಬಾರದು ಎಂತಕ್ಕೆ ಅಂತ? ಬಾರದೆಂತೆಲ್ಲ, ಈ ಅವರು ತಿನ್ನುವ ಇದು ಸರಿ ಇಲ್ಲ. ಯುವಕ ಯುವತಿಯರಿಗೆ ಅದು ಮೇಯ್ನ್. ಈ ಹೊರಗೆ ಫುಡ್ ಎಲ್ಲ ತಿನ್ನೋದು ಕಮ್ಮಿ ಮಾಡಬೇಕು. ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿಕೆ ಗೊತ್ತಂತ. ಬೆಳಗ್ಗೆದ್ದು 6 ಗಂಟೆಗೆ ಎದ್ದು ಒಂದು ವಾಕಿಂಗ್ ಹೋಗ್ಬೇಕು. ಯೋಗ ಒಂದು 4 ಕಿಲೋಮೀಟರ್ ವಾಕಿಂಗ್ ಎಲ್ಲ ಹೋದ್ರೆ ಫಿಟ್ನೆಸ್ ಹೀಗೆ ಇರ್ತದೆ. ನೋಡಿ ನಮ್ಮಲ್ಲಿ ಆಯ್ತು ಬಾಳೆಹಣ್ಣು ಉಂಟು, 2 ಲೀಟರ್ ನೀರುಂಟು, ಬ್ಯಾಗಲ್ಲಿ 25 ಲೀಟರ್ ನೀರುಂಟು, ಡಂಬಲ್ಸ್ ಉಂಟು ಅದ್ರೊಳಗೆ. ಇದನ್ನೆಲ್ಲ ಉತ್ತುಕೊಂಡು ನಾವು ಬರುದು. ಇದು ಫಿಟ್ನೆಸ್. ಇದು ಈಗದಲ್ಲ, ಪಂಡ್ರದು ಹೊಂಡದು. ನೋಡಿ ಈಗದ ಜವನರು ನೋಡಿ 3 ಜನ ಇಬ್ರು ಬಾಕಿ. ಯಾರೆಲ್ಲ ಹೇಳು? ಬಾಕಿ ಅವ್ರ ಹೆಸರು ಗೊತ್ತಿಲ್ಲ. ಸಮಂತ್ ಮತ್ತೆ ಶಮಂತ್ ಪ್ರತೀಕ್. ಫುಲ್ ಶಮಂತ ಮಡಪಾಡಿ, ಪ್ರತೀಕ್ ಜಯರಾಜ್. ನೋಡಿ ಇಲ್ಲಿ ಇವರೆಲ್ಲ ಬಂದಿದ್ದಾರೆ ಆಲ್ರೆಡಿ. ಗೈಡ್ ಎಲ್ಲರಿಗಿಂತ ಮುಂಚೆ ಇದ್ದಾರೆ. ಸೇಮ್ ಕುದೇ ಇಲ್ಲ, ಫುಲ್ ಚಿಕ್ಕ ನಾಟುದೇ ಇಲ್ಲ. ನಾವು ಹೇಳ್ದು ಈಗ ನಾವು ಮೆಲ್ಲ ನಡ್ಕೊಂಡು ಹೋಗುವ. ನಾವು ಒಳ್ಳೆ ಪ್ಲೇಸ್ ಅಲ್ಲಿ ನಿಲ್ತಿ, ನಾವು ಜಾಲಿ ಮಾಡುವ. ಬಾಳೆಹಣ್ಣೆಲ್ಲ ತಿಂದು ನೆರಳಿನಲ್ಲಿ ಹೋಗುವ. ಬಾಳೆ ಆಗಿದ್ದಿ ಈಗ ಖಾಲಿ ಇದು ಮಾತ್ರ, ಯಾವ್ದು ಬೆಲ್ಲವಿಟ್ಟ ಆಗಿಲ್ಲ. ಬೆಲ್ಲವಿಟ್ಟ ಮಾತ್ರ. ನೋಡಿ ಈ ಒಂದು ಕಾಡು ಪ್ರದೇಶದಲ್ಲಿ ಸಹ, ಗುಡ್ಡೆ ಪ್ರದೇಶದಲ್ಲಿ ಸಹ ನಾಟಿ ಮಾಡಿ ನಮ್ಮಂತ ಒಂದು ಹಸಿವಾದವರಿಗೆ ಅನ್ನ ಹಾಕುವಂತ ಒಬ್ಬ ರೈತರಿದ್ದಾರೆ. ನೋಡಿ ನೋಡಿ ಅವರಿಗೆ ನಮ್ಮ ನಾ ಇದೊಂದು ವಿಡಿಯೋ ಉಂಟು ನೋಡ, ಈ ಗಾಟ್ ಸ್ಪಾಟ್ ಅಂತ. ಅವ್ರು ಅಪ್ರೂವ್ ಮಾಡ್ಲಿಲ್ಲ, ನಾವು ಬಂದದ್ದು. ರಾಣಿ ಜರಿದುಂಟಲ್ಲ, ರಾಣಿ ಅಲ್ಲಿ ಹೋಗಿ ಸತ್ತದ್ದು. ಅಲ್ಲಿ ಹೋಗಿ ಆ ಗುಡ್ಡೆಂದ ಹಾರಿದಂತೆ ಕೆಳಗೆ. ಹೌದು. ಹಾಗಾದ್ರೆ ರಾಣಿ ಜರಿ ಹೋಗಿ ದೊಡ್ಡ ಅನ್ನ ವರ್ಷಂಡಿ ಆಯಿಲ್ ಇಂಡಂಡಿ. ತೆಲುಗು ಬೇಡ, போண்டி ತೆಲುಗು ಬೇಡ, ನಿಮ್ಮ ಊರಿನ ಭಾಷೆ. ഞങ്ങളിപ്പോ എങ്ങനെ നേത്രാവതി ട്രക്കിംഗ് പോയിട്ടുണ്ട്. പോയിട്ട് അദ്ദേഹം പറഞ്ഞില്ല. വിജയ് ശെട്ടൻ നിങ്ങൾ അവിടെ എന്താ ചെയ്യുവോ? ಇಳಿದೋಳೆ ಜೀವ ಜಲ್ಲೆಂದಿದೆ. ಅಲ್ಲ ಬಾಯ್ಸ್, ನಾವು ಬಚ್ಚಿ ನಿತ್ತದಲ್ಲ, ಕೂತ್ಕೊಳ್ಳ ಇನ್ನ ಪಿಂಕ್ ಕಣೆ ರಾಷ್ಟ್ರ ರೈಫಲ್ಸ್ ನೋಡಿ ಬಾಯ್ಸ್, ನಾವು ಇಲ್ಲಿ ಬಚ್ಚಿ ನಿತ್ತದಲ್ಲ, ವೈಟಿಂಗ್. ನಮ್ಮ 2 ಭಯಗಳಲ್ಲ, ಭಯಗಳು ಬಂದ್ರು ಒಂದು ನಮ್ಮ ಬಂದ್ರು ಅವೇ ಭಯಗಳು. ಮಡಪ್ಪಾಡಿ ಹೈದ 6.5 ಫೀಟ್ ಕಟ್ಔಟ್, ಸ್ಟ್ಯಾಮಿನಾ ಇಲ್ಲ. ನೋಡಿ ಇವನಿಗೆ ಫುಲ್ ಸ್ಟ್ಯಾಮಿನಾ. ಹಳ್ಳಿ ಹೈದ ಅದು ರಾಷ್ಟ್ರ ರೈಫಲ್ಸ್. ಇನ್ನೊಬ್ಬ ನೋಡಲಿ ಬಾಜು ಅದು ಕಾಡು ಮನುಷ್ಯ. ಇವರಿಗಾಗಿ ಕಾದದ್ದು ನಾವು. ಈ ಗಾಡಿ ನೋಡಿ, ಇದು ಹೊಸ ಗಾಡಿ, ಅಶೋಕ್ ಲೇಲ್ಯಾಂಡ್. 14 ಕಿಲೋಮೀಟರ್.